ಮಗ ಅಪ್ಪನ ಮೇಲೆ ರಿವೆಂಜ್ ತಗೊಳ್ಳೋ ಸ್ಟೋರಿ ಓಲ್ಡ್ ಆಗೋಯ್ತಾ, ಇವತ್ತಿನ ಕಾಲಕ್ಕೆ ವರ್ಕ್ ಆಗಲ್ವಾ? ಮತ್ತು ಡಬಲ್ ಆ್ಯಕ್ಟಿಂಗು ಇವತ್ತಿನ ಕಾಲದಲ್ಲಿ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದರೆ ಆಡಿಯನ್ಸ್ಗೆ ಇಷ್ಟ ಆಗತ್ತಾ, ಸಿನಿಮಾ ಓಡತ್ತಾ ಅಂತ ಮೊನ್ನೆಯಿಂದ ನೆಗೆಟಿವ್ ಕಮೆಂಟ್ಸು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅಂತ ನನ್ನ ಫ್ರೆಂಡ್ ಒಬ್ಬ ಹೇಳ್ದ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡು ಅಂತ ಅಂದ್ಕೊಂಡೆ. ಎಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗಿದ್ದು, ಯಶ್ ಅವ್ರಿಗೆ ಯಾವತ್ತಿಂದ ಹೇಟ್ರೆಡ್ ಅನ್ನೋದು ಸ್ಟಾರ್ಟ್ ಆಯಿತು, ಇನ್ಕ್ಲೂಡಿಂಗ್ ಮೀಡಿಯಾಯಿಂದ ಹಿಡಿದು. ಮತ್ತು ಯಶ್ ಅವರು ಪರ್ಫೆಕ್ಷನಿಸ್ಟ್ ಅನ್ನೋಕ್ಕೆ ಮಾಸ್ಟರ್ ಪೀಸಲ್ಲಿ ಶೂಟಿಂಗ್ ಟೈಮಲ್ಲಿ ನಡೆದ ಒಂದು ರಿಯಲ್ ಇನ್ಸಿಡೆಂಟ್ ಮತ್ತು ಒಂದು ಸಿನಿಮಾ ಗೆಲ್ಲೋಕೆ ಯಾವೆಲ್ಲ ಎಲಿಮೆಂಟ್ಸ್ ಟಾಕ್ಸಿಕಲ್ಲಿ ಇದೆ, ಆಮೇಲೆ ಒಂದೇ ಒಂದು ಎಲಿಮೆಂಟ್ ಬಗ್ಗೆ ಮಾತ್ರ ನನಗೆ ಡೌಟ್ ಬರ್ತಾ ಇದೆ. ಇದೆಲ್ಲದನ್ನು ಇವತ್ತು ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಹಿಡನ್ ಡೀಟೇಲ್ 1. ಮಗ ಅಪ್ಪನ ಮೇಲೆ ರಿವೆಂಜ್ ತಗೊಳ್ಳೋ ಸ್ಟೋರಿ ತುಂಬ ಹಳೇದಾಗೋಯ್ತಾ? ಒಂದು ಸಿನಿಮಾ ಗೆಲ್ಲಕ್ಕೆ ಸ್ಟೋರಿಗಿಂತ ತುಂಬ ಇಂಪಾರ್ಟೆಂಟು ಸ್ಕ್ರೀನ್ ಪ್ಲೇ. ಓಕೆ, ಯಾಕೆ ಅಂತ ಒಂದಷ್ಟು ಎಕ್ಸಾಂಪಲ್ಸ್ ತಗೊಳ್ತೀನಿ. ಇವಾಗ ಸಾರಥಿ ಮೂವಿ ಸ್ಟೋರಿಗೆ ಬರೋಣ. ಹೀರೋಯಿನ್ನ ಲವ್ ಮಾಡ್ತಾನೆ. ಸ್ವಲ್ಪ ಟೈಮ್ ಆದಮೇಲೆ ಹೀರೋಯಿನ್ನು ಅವಳ ಊರಿಗೆ ಹೊರಟೋಗ್ಬಿಡ್ತಾಳೆ. ಹೀರೋಯಿನ್ನ ಹುಡುಕೊಂಡು ಹೀರೋ ಅವಳ ಊರಿಗೆ ಹೋದಾಗ ಅವಾಗ ಗೊತ್ತಾಗತ್ತೆ ಅವನಿಗೊಂದು ಫ್ಲ್ಯಾಶ್ ಬ್ಯಾಕ್ ಇದೆ ಅಂತ. ತನ್ನ ಅಪ್ಪನ ಸ್ವಂತ ಚಿಕ್ಕಪ್ಪನೇ ಸಾಯಿಸಿ ಆ ಪಟ್ಟಕ್ಕೋ ಕೂತ್ಕೊಂಡಿರ್ತಾನೆ. ಮತ್ತೆ ಅವನಿಗೊಬ್ಳು ತಾಯಿ ಇದ್ದಾಳೆ ಅಂತ. ಅವ್ರ ಅಪ್ಪನ ಸಾಯಿಸಿರೋ ಚಿಕ್ಕಪ್ಪನ ಸಾಯಿಸಿ ರಿವೆಂಜ್ ತಗೊಂಡು ಹೀರೋಯಿನ್ನ ಮದುವೆ ಆಗಿ ಅವ್ರ ಅಮ್ಮನ ಜೊತೆ ಆರಾಮಾಗಿರ್ತಾನೆ. ಇದೇ ಸ್ಟೋರಿ ಬಾಹುಬಲಿ ಸ್ಟೋರಿ ಅಂತ ಹೇಳಿದರೆ ನೀವು ನಂಬ್ತೀರಾ? ನಂಬಲೇಬೇಕು. ನೀವು ಅಲ್ಲ ಅಂತ ಹೇಳಿದರೆ ನಾವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಎರಡು ಸಿನಿಮಾಗೂ ಸೇಮ್ ಸ್ಟೋರಿನೇ, ಬಟ್ ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ ಮಾತ್ರ ಬೇರೆ ಆಗಿದೆ. ಈ ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರಾಜಮೌಳಿ ಅವ್ರ ತಂದೆ ವಿಜೇಂದ್ರ ಪ್ರಸಾದ್ ಅವರು ಸುಮಾರು ಜನಕ್ಕೆ ಸ್ಟೋರೀಸ್ ಕೊಟ್ಟಿರ್ತಾರೆ. ಬಟ್ ರಾಜಮೌಳಿಗೆ ಕೊಟ್ಟಿರೋ ಸ್ಟೋರೀಸ್ ಯಾಕೆ ಕ್ಲಿಕ್ ಆಗತ್ತೆ ಅಂತ ಹೇಳಿದರೆ, ರಾಜಮೌಳಿ ಅವರು ಸ್ಕ್ರೀನ್ ಪ್ಲೇಗೆ ಅಷ್ಟು ವರ್ಕ್ ಮಾಡಿರ್ತಾರೆ ಅಂತ ಅರ್ಥ. ಸೊ ಈ ಟಾಕ್ಸಿಕ್ ಮೂವಿಗೆ ಬಂದರೆ ಇಂಪಾರ್ಟೆಂಟು ಅಪ್ಪನ ಮಗನ ಸ್ಟೋರಿ ಅಲ್ಲ, ಹೆಂಗೆ ಪ್ರೆಸೆಂಟ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇಲಿ ಅನ್ನೋದೇ ಇಂಪಾರ್ಟೆಂಟು. ಯಶ್ ಅವರಿಗೆ ಈ ಸ್ಕ್ರೀನ್ ಪ್ಲೇ ಬಗ್ಗೆ ಎಷ್ಟು ಗ್ರಿಪ್ ಇದೆ ಅಂತ ಹೇಳಿ ಯಶ್ ಒಬ್ಬ ಕಿಲಾಡಿ ರೈಟರ್ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಮೇಲ್ಗಡೆ ಬರೋ ಲಿಂಕ್ನ ಕ್ಲಿಕ್ ಮಾಡಿ ನಿಮಗೆ ಗೊತ್ತಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ಗೊತ್ತಾಗತ್ತೆ. ರಾಮಾಚಾರ್ಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಅದನ್ನು ಹೇಳಿದ್ದೀನಿ. KGF ಅಲ್ಲಿ ಆಗಿರೋದನ್ನ ಹೇಳಿದ್ದೀನಿ. ಮತ್ತೆ ಈ ಸಿನಿಮಾದಲ್ಲಿ ಇವರೊಂದು ರೈಟರ್ ಅಂತ ಹಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನೀವು ಟಾಕ್ಸಿಕಲ್ಲಿ ಒಂದಷ್ಟು ನಿಮಗೆ ಪ್ರೂಫ್ ತೋರಿಸ್ತೀನಿ, ಎಷ್ಟು ಕ್ರೇಜಿಯಾಗಿ ಒಂದಷ್ಟು ಸೀನ್ಸ್ ಇದೆ ಅಂತ. ಈ ಸೀನ್ ನೋಡಿ, ವೈಟ್ ಪಂಚೆ ಹಾಕೊಂಡಿದ್ದಾರೆ. ಇದು ಔಟ್ ಆ್ಯಂಡ್ ಔಟು ಸೌತ್ ಇಂಡಿಯನ್ ಸ್ಟೈಲೇ. ಜೊತೆಗೆ ಅದರಲ್ಲೊಂದು ಗನ್ ಇದೆ, ಬಾಯಲ್ಲಿ ಸಿಗರೆಟ್ ಇದೆ. ಇದು ಪಕ್ಕಾ ಮಾಸ್ ಸೀನೆ. ವಿಜುವಲ್ಸ್ ಕ್ಲಾಪ್ಸ್ ಬರೋದು ಥಿಯೇಟ್ರಲ್ಲಿ 100%. ನೆಕ್ಸ್ಟ್ ನೋಡಿ, ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರಲ್ಲಿ ಬಂದಿರೋ ಶಾರ್ಟ್ಸ್ ಇದು. ನನಗೆ ಈ ವಿಮೆನ್ಸ್ ಜೊತೆ ಫೈಟಿಂಗ್ ಅಂತ ಫಸ್ಟು ಟೈಮ್ ನಾನು ಈ ಟೀಸರ್ ನೋಡಿದಾಗ ನನಗೆ ಫಸ್ಟಾಗಿ ಜ್ಞಾಪಕ ಆಗಿದ್ದು ತಳಪತಿ ವಿಜಯ್ ಅವರ ಕತ್ತಿ ಮೂವಿಲಿ. ಅದರಲ್ಲೂ ಅಷ್ಟೇ ಒಂದು 4-5 ಜನ ವಿಮೆನ್ಸ್ ಜೊತೆ ಒಂದು ಫೈಟಿಂಗ್ ಇರುತ್ತೆ. ಒಂದು 10ರಿಂದ 12 ವರ್ಷದಿಂದನೇ ಆ ಸೀನೆ ಒಂಥರ ಗೂಸ್ ಬಂಪ್ಸ್ ಬಂದಿತ್ತು. ಇನ್ನು ಟಾಕ್ಸಿಕಲ್ಲಿ ಪ್ರೊಡಕ್ಷನ್ಸ್ ಬೇರೆ ಇದೆ, ಸ್ಕೇಲು ಇನ್ನು ಬೇರೆ ಲೆಕ್ಕಾಚಾರಕ್ಕಿದೆ. ಇನ್ನು ಈ ಸೀನ್ಸ್ ಬಂದಾಗ ಆಡಿಯನ್ಸ್ ಎಷ್ಟು ಎಂಜಾಯ್ ಮಾಡ್ತಾರೆ ನೋಡಿ. ನೆಕ್ಸ್ಟು ಈ ಸೀನ್ ಗೊತ್ತೇ ಇದೆ, ನಿನ್ನ ತಮ್ಮನ ಸುಟ್ಟಿ ಬೂದಿನ ಹೇಳ್ಕೊಂಡು ಅಂತ ಹೇಳಿ ಒಂದು ನಶೆ ಥರ ಒಂದು ಈ ಸೀನ್ ಇದೆಯಲ್ಲ, ಇದೊಂಥರ ಕ್ರೇಜಿ ಥಾಟ್ಸೇ. ಈ ಥರದ್ದೆಲ್ಲ ಸ್ಕ್ರೀನ್ ಪ್ಲೇಲಿ ಹೊಸತನ ತಗೊಂಬರುತ್ತೆ. ಮತ್ತು ಇನ್ನೊಂದು ಲಾಸ್ಟಿಗೆ ಬಂದರೆ ಅಫ್ಕೋರ್ಸ್ ಈ ಟಿಕೆಟು. ಒಂದು ಸೀನಲ್ಲಿ ಒಂಥರ ಸೈಕ್ ಆಗಿದೆ ಈ ಸೀನ್ಸು. ಈ ಥರ ಹೊಸ ಎಲಿಮೆಂಟ್ಸ್ ಎಲ್ಲ ಸ್ಕ್ರೀನ್ ಪ್ಲೇಲಿ ಹಾಕೊಂಡಿದ್ದಾರೆ. ಸೊ ಸ್ಟೋರಿಗಿಂತ ಸ್ಕ್ರೀನ್ ಪ್ಲೇಗೆ ಇಂಪಾರ್ಟೆನ್ಸು ಅಷ್ಟಿದ್ರೆ ಸಾಕು, ನಮಗೆ ಸಿನಿಮಾ ಕ್ಲಿಕ್ ಆಗಿಬಿಡತ್ತೆ. ಹಿಡನ್ ಡೀಟೇಲ್ 2. ಡಬಲ್ ಆ್ಯಕ್ಟಿಂಗ್ ಇವತ್ತಿನ ಕಾಲದಲ್ಲಿ ವರ್ಕ್ ಆಗತ್ತಾ? ನಮಗೆ ಅಗೇನ್ ನಾವು ಒಂದು ಎಕ್ಸಾಂಪಲ್ಸ್ ತೊಗೊಂಬೋಣ. ಅಣ್ಣವ್ರ ಸಿನಿಮಾಕ್ಕೆ ಹೋಗೋಣ. ಬಬ್ರು ವಾಹನ ಆಗಲಿ, ಶಂಕರ್ ಗುರು ಆಗಲಿ, ದಾರಿ ತಪ್ಪಿದ ಮಗ ಆಗಲಿ, ನಾನೊಬ್ಬ ಕಳ್ಳ, ಎಲ್ಲದಲ್ಲೂ ಡಬ್ಬಲು ಟ್ರಿಪ್ಪಲ್ ಆ್ಯಕ್ಟಿಂಗು. ಸಿನಿಮಾ ಅಂತೂ ಸೂಪರ್ ಹಿಟ್ಟು, ಬ್ಲಾಕ್ ಬಸ್ಟರ್ಸು ಆಗಿದೆ. ಏನು ಗುರು ನೀನು ಯಾವುದೋ 50-60 ವರ್ಷದಿಂದ ಹೇಳ್ತಿದ್ಯಾ, ಒಂದು 30 ವರ್ಷಕ್ಕೆ ಬಾ ಅಂತ ಹೇಳಿದರೆ ನಮ್ಮ ವಿಷ್ಣುವರ್ಧನ್ ಅವ್ರ ಸಿನಿಮಾನೇ ತಗೊಳ್ಳಿ. ಸೂರ್ಯವಂಶ ಆಗಲಿ, ಯಜಮಾನ ಆಗಲಿ, ಸಿಂಹಾದ್ರಿಯ ಸಿಂಹ ಆಗಲಿ, ಜಮೀನ್ದಾರು ಆಗಲಿ, ಎಲ್ಲದರಲ್ಲೂ ಡಬ್ಬಲು ತ್ರಿಬ್ಬಲ್ಲು ಆ್ಯಕ್ಟಿಂಗು. ಒನ್ಸ್ ಅಗೇನ್ ಬ್ಲಾಕ್ ಬಸ್ಟರು ಸೂಪರ್ ಹಿಟ್ಟು. ನನಗೊಂದು ಇನ್ಸಿಡೆಂಟ್ ಜ್ಞಾಪಕ ಇದೆ. ಇದೇ ಜಮೀನ್ದಾರಲ್ಲಿ ಪೂಜಾ ಥಿಯೇಟ್ರಲ್ಲಿ ಒಂದು ಚಿಕ್ಕ ಓಣಿದೆ. ಜನ ಫುಲ್ ನಿಂತ್ಕೊಂಡ್ಬಿಟ್ಟಿದ್ರು. ಟಿಕೆಟ್ ಸಿಗಲಿಲ್ಲ ಅಂತ ಯಾವನೊಬ್ಬ ತಲೆ ಮೇಲೆ ತೆವಳ್ಕೊಂಡು ಹೋಗಿ ಟಿಕೆಟ್ ತೊಗೊಂಡಿರೋದು ನನಗೆ ಇನ್ನೂ ಜ್ಞಾಪಕ ಇದೆ. ಆ ರೇಂಜಿಗೆ ಕ್ರೇಜ್ ಇತ್ತು ಡಬ್ಬಲು ಟ್ರಿಪ್ಪಲ್ ಆ್ಯಕ್ಟಿಂಗಿಗೆ. ಏನು ಗುರು 30 ವರ್ಷದಿಂದ ಹೇಳ್ತಿದ್ದೆ, ಅಟ್ಲೀಸ್ಟ್ ಒಂದು 10 ವರ್ಷದಿಂದ ಹೇಳು ಅಂತ ಹೇಳಿದರೆ. ಅಗೇನ್ ನಾವು ತಳಪತಿ ವಿಜಯ್ ಅವ್ರ ಎಕ್ಸಾಂಪಲ್ ತಗೊಳ್ಳೋಣ. ಮರ್ಸಲ್ ತಗೊಳ್ಳಿ, ಬಿಗಿಲ್ ತಗೊಳ್ಳಿ, ಎರಡು ಸೂಪರ್ ಹಿಟ್ ಸಿನಿಮಾಗಳೇ. ಆಮೇಲೆ ನೀವು ಅಟ್ಲಿ ಮಾಡಿರೋ ಫಿಲಮ್ಸ್ ನೋಡಿ, ನಿಮಗೆಲ್ಲ ಡಬಲ್ ಆ್ಯಕ್ಟಿಂಗು ಇಲ್ಲ ಡಬಲ್ ರೋಲ್ಸ್ ಇರುತ್ತೆ.
ಇಲ್ಲ ಡಬಲ್ ಶೇಡ್ಸ್ ಇರುತ್ತೆ. ಇನ್ಕ್ಲೂಡಿಂಗ್ ನೀವು ಶಾರುಖ್ ಖಾನಿಗೆ ಜವಾನ್ ಮಾಡಿರೋದ್ರಲ್ಲೂ ಅಪ್ಪ ಮಗನ ಸ್ಟೋರಿನೇ. ನಮಗೆ ರೀಸೆಂಟಾಗಿ 7-8 ವರ್ಷದವರೆಗೂ ಈ ಡಬಲ್ ಆ್ಯಕ್ಟಿಂಗ್ ರೋಲ್ ವರ್ಕ್ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಎಷ್ಟೋ ಜನಕ್ಕೆ ಈ ರಾಯನ್ ಕ್ಯಾರೆಕ್ಟರ್ಗಿಂತ ಈ ಟಿಕೆಟ್ ಕ್ಯಾರೆಕ್ಟರ್ ನೋಡೋಕ್ಕೆ ಕಾಯ್ತಾ ಇದ್ದಾರೆ. ನಾನು ಸುಮಾರು ಜನ ಹತ್ರ ಇದನ್ನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಇದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜು. ಸೊ ಆಡಿಯನ್ಸು ರಾಯನ್ನು ಲೈಕ್ ಮಾಡ್ತಾರೆ, ಟಿಕೆಟ್ನು ಲೈಕ್ ಮಾಡ್ತಾರೆ. ಸೊ ಡಬಲ್ ಆ್ಯಕ್ಟಿಂಗ್ ಬಗ್ಗೆ ನಿಮಗೆ ಡೌಟೇ ಇಟ್ಕೊಳಕ್ಕೆ ಹೋಗಬೇಡಿ, ಈ ಓಡತ್ತಾ ಇಲ್ವೋ ಅಂತ. ಹಿಡನ್ ಡೀಟೇಲ್ 3. ಯಶ್ ಅವರಿಗೆ ಯಾವತ್ತಿಂದ ಹೇಟ್ರೆಡ್ ಸ್ಟಾರ್ಟ್ ಆಯಿತು ಅಂತ ಇದು ಹೇಳೋಕ್ಕೂ ಮುಂಚೆ ಒಂದು ಚಾನಲ್ ಅವರು ಈ ನೆಗೆಟಿವ್ ಆಗಿ ಟಾಕ್ ಮಾಡಿದ್ರು ಟಾಕ್ಸಿಕ್ ಬಗ್ಗೆ. ಅವ್ರಿಗೆ ಹಾಕಿರೋ ಕಮೆಂಟ್ಸ್ಗಳನ್ನ ನೋಡಿ. ಅನ್ಸಬ್ಸ್ಕ್ರೈಬ್ಡ್ ಸಕ್ಸಸ್ಫುಲಿ, ಜಲಸಿ ಅಟ್ ಇಟ್ಸ್ ಪೀಕ್, ಇಫ್ ಇಟ್ ವಾಸ್ ಮಲಯಾಳಂ ಟ್ರೈಲರ್ ಯು ವುಡ್ ಹ್ಯಾವ್ ಲವ್ಡ್ ಇಟ್. ಓಕೆ, ಒಕ್ಕ ಪಾಸಿಟಿವ್ ಕಮೆಂಟ್ ಕೂಡ ಲೇದು ಅಂತ. ಅಂದರೆ ಅವ್ನು ಯಾರು ರಿವ್ಯೂವರ್ ಹೇಳಿದಾನಲ್ಲ, ಅವನಿಗೆ ಅದೇ ಸ್ಟೇಟ್ಸ್ ಅವರು ಹಿಂಗೆ ಹಾಕೊಂಡು ಗುಮ್ಮಿದ್ದಾರೆ ನೋಡಿ. ಇವನು ಯಾವುದೋ ಹಿಂದಿ ಚಾನಲ್ ಅವನು ಈ ಟಿಕೆಟ್ದು ಇಂಟ್ರೊಡಕ್ಷನ್ ಸೀನ್ ಇದೆಯಲ್ಲ, ಅಂದರೆ ಫಾರೆಸ್ಟ್ ಬ್ಯಾಕ್ ಡ್ರಾಪಲ್ಲಿ, ಅದರಲ್ಲಿ ಅವ್ನು ಏನಂತ ಹೇಳಿದ್ದಾನೆ ಅಂತ ಹೇಳಿದರೆ, ಈ ಬಾಗಿ 2 ಅಲ್ಲಿ ಫಾರೆಸ್ಟ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದನ್ನ ನೋಡ್ಕೊಂಡು ಕಾಪಿ ಮಾಡಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ನಕ್ಸಲೈಟ್ಸ್ ಎಲ್ಲಿ ವಾಸ ಮಾಡ್ತಾರೆ? ಫಾರೆಸ್ಟಲ್ಲೇ. ಆ ಬ್ಯಾಕ್ ಡ್ರಾಪ್ ಬಿಟ್ಬಿಟ್ಟು ನೀವು ಯಾವುದೋ ಹೈಫೈ ಬಿಲ್ಡಿಂಗ್ಸಲ್ಲಿದೆ ಯಾವುದೋ ಟ್ವಿನ್ ಟವರ್ಸಲ್ಲಿ ಹೋಗಿ ಶೂಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಕಮೆಂಟ್ಸ್ ನೋಡಿ. कोई नहीं बता रहा है, तू ही बता रहा है, कहा टॉक्सिक कहा बागी 2. ಓಕೆ, ಡೋಂಟ್ ಟಾಕ್ ನೆಗೆಟಿವ್ಲಿ ಅಬೌಟ್ ಮೂವಿ. ಅಂದರೆ ಆಲ್ ಓವರ್ ಇಂಡಿಯಾ ಆಡಿಯನ್ಸಿಗೆ ಟಾಕ್ಸಿಕ್ ಮೇಲೆ ಯಾವುದೇ ರೀತಿ ನೆಗೆಟಿವ್ಸ್ ಇಲ್ವೇ ಇಲ್ಲ. ಯಶ್ ಅವರಿಗೆ ಯಾವಾಗ ಹೇಟ್ರೆಡ್ ಸ್ಟಾರ್ಟ್ ಆಯಿತು ಗೊತ್ತಾ? ಯಾವಾಗ ಈ ಕಿರಾತಕ, ಈ ಡ್ರಾಮಾ, ಈ ಗೂಗ್ಲಿಗೆ ಗೆಲ್ತೋ ಅವಾಗ ಒಂದು ಇಂಡಸ್ಟ್ರಿಲಿ ಒಂದು ಟಾಕ್ ಓಡಾಡಕ್ಕೆ ಸ್ಟಾರ್ಟ್ ಆಯಿತು. ಯಶ್ ಅವರು ಇವಾಗ ನೆಕ್ಸ್ಟು ಸ್ಟಾರ್ ಆಗ್ತಾರೆ ಅಂತ. ಆ ಟೈಮಲ್ಲಿ ನೆಗೆಟಿವ್ ಟಾಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ರಾಜವೌಲಿಲಿ ಒಂದು ಡೈಲಾಗ್ ಬರುತ್ತೆ, ಕಾಲು ಎಳೆಯೋರು ಯಾವಾಗಲೂ ಕಾಲು ಕೆಳಗೆ ಇರ್ತಾರೆ ಅಂತ. ಇದನ್ನೇನು ಸುಮ್ಮನೆ ಡೈಲಾಗ್ ಬರುತ್ತೆ ಅಂತ ಅನ್ಕೊಂಡಿರ್ತೀರಾ? ಇದು ಸಿನಿಮಾಗೆ ರಿಲೇಟೆಡ್. ಬಟ್ ಜೊತೆಗೆ ಆ ಟೈಮಲ್ಲಿ ಯಾರ್ಯಾರು ಈ ಥರ ನೆಗೆಟಿವ್ ಹೇಳ್ತಿರಲ್ಲ ಅವರಿಗಿದು ಟಾಂಗ್ ಕೊಟ್ಟಂಗಿರೋ ಡೈಲಾಗ್ಸು. ಈ ರಾಮಾಚಾರಿ ಬರೋಕ್ಕೂ ಮುಂಚೆನೇ ಈ ವೀಕೆಂಡ್ ವಿತ್ ರಮೇಶ್ ಸ್ಟಾರ್ಟ್ ಆಗಿತ್ತು ಸೀಸನ್ 1. ಅದರಲ್ಲೇ ಈ ಯಶ್ ಅವ್ರನ್ನ ಕರ್ಸಿದ್ರು. ಅವ್ರು ಆವಾಗಲೂ ಅಷ್ಟೊತ್ತಿಗೆ ಸೂಪರ್ ಸ್ಟಾರ್ ಆಗೋಗ್ಬಿಟ್ಟಿದ್ರು. ಆವಾಗಲೂ ಇವ್ರಿಗೆ ಹೇಟ್ರೇಟ್ ಇತ್ತು. ಯಾರಿಂದ? ಇದೇ ನಮ್ಮ ಕನ್ನಡಿಗರಿಂದ. ನೆಕ್ಸ್ಟು KGF ಚಾಪ್ಟರ್ 1 ಬಂತು. ಎಲ್ಲಾರ ಮೀಡಿಯಾ ಕಡೆಯಿಂದನೂ ಒಳ್ಳೆ ಪಾಸಿಟಿವ್ ಟಾಕ್ಸ್ ಬಂತು. ಬಟ್ ಒಂದು ಮೀಡಿಯಾ ನೆಗೆಟಿವ್ ಟಾಕ್ ಮಾಡಿದ್ದಕ್ಕೆ ಎಷ್ಟೋ ಜನ ಆಡಿಯನ್ಸು ಅನ್ಸಬ್ಸ್ಕ್ರೈಬ್ ಆಗಿದ್ರು. ಒಂದು 15 ದಿವಸ, ಒಂದು ತಿಂಗಳು ಬಿಟ್ಟು ಇದು ಆಲ್ ಓವರ್ ಇಂಡಿಯಾ ಒಂದು ರೇಂಜಿಗೆ ಸೌಂಡ್ ಮಾಡ್ತಲ್ಲ, ಆವಾಗಲೇ ನಮ್ಮ ಕನ್ನಡಿಗರು ಈ ಯಶ್ ಅವ್ರನ್ನ ನಮ್ಗೆ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕೆ ಅಂತ ಹೇಳಿದರೆ, ನಮ್ಮ ಕನ್ನಡದ ಆರ್ಟ್ನ ಇಂಡಿಯಾ ಲೆವೆಲಲ್ಲಿ ಶೈನ್ ಮಾಡಿದ್ರು ಅನ್ನೋ ರೀಸನ್ನಿಗೆ. ಅಲ್ಲಿವರೆಗೂ ಯಶ್ ಅವ್ರನ್ನ ಹೇಟೇ ಮಾಡ್ತಾ ಇದ್ದಿದ್ದು. ನೆಕ್ಸ್ಟು ಚಾಪ್ಟರ್ 2 ಬಂತು. ಎಲ್ಲ ರೆಕಾರ್ಡ್ಸ್ನ ಬ್ರೇಕ್ ಮಾಡಿ ಬಿಸಾಕ್ತು. ಅವತ್ತಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಮ್ಮ ಕನ್ನಡಿಗರು ಯಶ್ ಅವ್ರನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ಇವಾಗ ಟಾಕ್ಸಿಕ್ಕು ವರ್ಲ್ಡ್ ವೈಡ್ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಅಂತ ಹೇಳ್ತಿಲ್ಲ, ಇಂಡಿಯನ್ಸು ಸ್ವಲ್ಪ ಜನ ಇದ್ದೇ ಇರ್ತಾರೆ ಹೇಟ್ ಮಾಡೋಕ್ಕೆ. ಅಪ್ಪಿ ಏನಾದರೂ ಟಾಕ್ಸಿಕ್ಕು ಅಫ್ಕೋರ್ಸ್ ನಮ್ಮ ಇಂಡಿಯಾದಲ್ಲಿ ಒಂದು ರೇಂಜಿಗೆ ಕಲೆಕ್ಷನ್ ಮಾಡುತ್ತೆ. ಅದು ಬಿಟ್ಟು ಓವರ್ಸೀಸಲ್ಲಿ RRR ಥರ ಕಲೆಕ್ಷನ್ಸ್ ಮಾಡ್ತು ಅಂತ ಹೇಳಿದರೆ ಇಡೀ ಇಂಡಿಯನ್ಸು ಯಶ್ ಅವ್ರನ್ನ ಪ್ರೀತಿ ಮಾಡ್ತಾರೆ. ನಾನು ಏನು ಹೇಳಿದ್ದೆ ಅಂತ ಬರೆದಿಟ್ಕೊಳ್ಳಿ. ನಮ್ಮ ಇಂಡಿಯಾದವನು, ನಮ್ಮ ಕರ್ನಾಟಕದವನು ಅಂತ ಹೇಳ್ಬಿಟ್ಟು ಇನ್ನೂ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ. ಇದಾಗಬೇಕಷ್ಟೆ. ನಂಬಿಕೆ ಇಟ್ಕೊಳ್ಳಿ ಯಶ್ ಅವ್ರ ಮೇಲೆ. ಯಾಕೆಂತ ಹೇಳಿದ್ರೆ ಮೊನ್ನೆ ಇಂಟರ್ವ್ಯೂಲಿ ಹೇಳಿದ್ದಾರೆ, ಯಾವತ್ತೂ ನಾನು ನಿಮ್ಮ ತಲೆ ತೆಗ್ಸಕ್ಕೆ ಬಿಡಲ್ಲ ಅಂತ. ಹಿಡನ್ ಡೀಟೇಲ್ 4 ಮಾಸ್ಟರ್ ಪೀಸ್ ಶೂಟಿಂಗ್ ನಡೀತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಅದಲ್ಲಿ ವರ್ಕ್ ಮಾಡ್ತಾ ಇದ್ದ. ಕಂಠೀರವ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ರು. ಯಾವುದೋ ಒಂದು ಶಾರ್ಟ್, ಅಂದರೆ ಸುಮ್ಮನೆ ಜಾಕೆಟ್ ಹಿಂಗಂದು ಹಿಂಗೆ ನಿಲ್ಲೋದು. ಸೊ 1-2 ಟೇಕಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತಂತೆ. ಬಟ್ ಅದನ್ನು 7ರಿಂದ 8 ಸಲ ಮಾಡಿದ್ರಂತೆ. ಯಾಕೆ ಅಂತ ಹೇಳಿದರೆ ತುಂಬ ಪರ್ಫೆಕ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ. ಜೊತೆಗೆ ನೀವು ಮೊನ್ನೆ ವಜ್ರಗಿರಿ ಅವ್ರದ್ದು ಇಂಟರ್ವ್ಯೂ ನೋಡಿ. ಅಂದರೆ ವಜ್ರಗಿರಿ ಯಾರು ಅಂತ ಹೇಳಿದರೆ ಈ ಟಾಕ್ಸಿಕ್ಕಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಯಶ್ ಅವ್ರ ಹಿಂದೆ ನಿಂತ್ಕೊಂಡು ಮಾಡಿರ್ತಾರಲ್ಲ ಅವ್ರು ಹೇಳೋ ಪ್ರಕಾರ ಯಶ್ ಅವರಿಗೆ ಸ್ಟೋರಿ, ಸ್ಕ್ರೀನ್ ಪ್ಲೇ ಬಿಟ್ಟಾಕಿ ನಿಮಗೆ ಫ್ರೇಮಲ್ಲಿ ಯಾರ್ಯಾರು ಇರಬೇಕು, ಯಾರ್ಯಾರು ಇರಬಾರ್ದು, ಎಲ್ಲೆಲ್ಲಿ ಹೆಂಗಿದ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ. ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ಸಿಂದ ಹಿಡಿದು, ಇನ್ಕ್ಲೂಡಿಂಗ್ ಎಡಿಟಿಂಗಿಂದ ಹಿಡಿದು, ಆ ಎಡಿಟಿಂಗ್ ರಿದಮಿಕ್ ಪ್ಯಾಟರ್ನಿಂದ ಹಿಡಿದು ಎಲ್ಲದ್ರ ಬಗ್ಗೆ ತುಂಬ ನಾಲೆಡ್ಜ್ ಇದೆ. ಆ ರೇಂಜಿಗೆ ಪರ್ಫೆಕ್ಷನಿಸ್ಟ್ ಅಂತಲೂ ಹೇಳಿದ್ದಾರೆ. ಈ ಥರ ಮಿಸ್ಟರ್ ಪರ್ಫೆಕ್ಷನಿಸ್ಟು ಎಡವಾಗ ಸಾಧ್ಯನಾ? ಈ ಥರ ನೆಗೆಟಿವ್ ಕಮೆಂಟ್ಸಿಗೆಲ್ಲ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಲೇಬೇಡಿ. ಲಾಸ್ಟ್ ಹಿಡನ್ ಡೀಟೇಲ್, ಒಂದು ಸಿನಿಮಾ ಗೆಲ್ಲಕ್ಕೆ ಯಾವ್ಯಾವ ಎಲಿಮೆಂಟ್ಸ್ ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಇವಾಗ ಹೇಳ್ತೀನಿ ನೋಡಿ. ಸ್ಟೋರಿ ಲೈನ್ ಇದರಲ್ಲಿ 2 ಥರ ಬರುತ್ತೆ. ಒಬ್ಬರು ನಮ್ಮ ಉಪೇಂದ್ರನ್ ತಡೆದವರು ಒಂದು ಟಿಪಿಕಲ್ ಸ್ಟೋರಿ ತೊಗೊಂಬಂದು ಸ್ಟೋರಿಲೇ ಕ್ಲಿಕ್ ಮಾಡಿಸ್ಕೊಂಡ್ಬಿಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದ್ರೆ ರಾಜ್ಕುಮಾರ್ ಹಿರಾನಿ ಅವ್ರದ್ದು ಸ್ಟೋರಿನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಬ್ಬರು ಕ್ರಿಸ್ಟೋಫರ್ ನೋಲಾನ್. ಇದು ಬಿಟ್ಟು
ಈ ನಮ್ಮ ರಾಜಮೌಳಿ ಅವ್ರು ತಗೊಳ್ಳಿ, ಈ ಸುಕುಮಾರ್ ಅವ್ರು ತಗೊಳ್ಳಿ, ಈ ನಮ್ಮ ಪ್ರಶಾಂತ್ ನೀಲ್ ಅವ್ರು ತಗೊಳ್ಳಿ, ನಾರ್ಮಲ್ ಸ್ಟೋರಿ ಏನಿರುತ್ತೆ, ಆದರೆ ಪ್ರೆಸೆಂಟೇಷನ್ ಸ್ಕ್ರೀನ್ ಪ್ಲೇ ಲೆವೆಲಲ್ಲಿ ಬೇರೆ ಲೆವೆಲಿಗೆ ಇರುತ್ತೆ. ಸ್ಕ್ರೀನ್ ಪ್ಲೇ ಯಶ್ ಅವ್ರು ಯಾವ ಲೆವೆಲಿಗೆ ವರ್ಕ್ ಮಾಡಿರ್ತಾರೆ ಅಂತ ನಾನು ಪ್ರೀವಿಯಸ್ಸಲ್ಲಿ ಒಂದಷ್ಟು ನನ್ನ ಸೀನ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ. ಡೈಲಾಗ್ಸು ಈ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರಲ್ಲಿ ಒಬ್ಬೊಬ್ಬರಾಗೆ ಬರ್ತೀರಾ ಒಟ್ಟಿಗೆ ಬರ್ತೀರಾ ಅನ್ನೋದಿದೆ. ಆಮೇಲೆ ಈಗ ಮೊನ್ನೆ ಬಿಟ್ಟಿರೋ ಟ್ರೈಲರಲ್ಲಿ ಅಂದನ್ನೇ ಆಯುಧ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಕಂದ ಅಂತ, ಈ ಥರ ಸುಮಾರು ಡೈಲಾಗ್ಸ್ ಇದೆ. ಸೊ ಡೈಲಾಗ್ಸ್ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಕ್ಯಾರೆಕ್ಟರ್ ಆರ್ಕ್ ಈ ರಾಯ ತಗೊಳ್ಳಿ, ಈ ಯಂಗ್ ರಾಯಿಂದ ಹಿಡಿದು ಮಿಡಲ್ ಏಜ್ ರಾಯವರ್ಗು, ಫೈನಲಿ ಓಲ್ಡ್ ಏಜ್ ರಾಯವರ್ಗು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಇರೋದನ್ನ ಟ್ರೈಲರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದ್ರ ಬ್ರೇಕ್ ಡೌನು ನಾನು ಮಾಡಿದ್ದೀನಿ, ಬೇಕಾದ್ರೆ ಮೇಲ್ಗಡೆ ಬರೋ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿ ಗೊತ್ತಾಗತ್ತೆ. ನೆಕ್ಸ್ಟ್ ಈ ಟಿಕೆಟ್ ಕ್ಯಾರೆಕ್ಟರ್ ಆರ್ಕ್, ಒಬ್ಬ ಚಿಕ್ಕ ಹುಡುಗ 9 ರಿಂದ 10 ವರ್ಷದಿಂದ ಅವನಿಗಿರೋ ಗ್ರಡ್ಜು ಅದು ಹೇಗೆ ಕನ್ವರ್ಟ್ ಆಗತ್ತೆ ಅನ್ನೋ ಟ್ರಾನ್ಸ್ಫಾರ್ಮೇಷನ್ ಕ್ಲಿಯರ್ ಆಗಿದೆ ಟ್ರೈಲರಲ್ಲಿ. ನೆಕ್ಸ್ಟ್ ಈ ವಿಮೆನ್ಸ್ ತಗೊಂಡ್ಬಿಟ್ರೆ ಈ ನಾಡಿ ಆಗಲಿ, ಮೆಲಿಸಾ ಆಗಲಿ, ರೆಬೆಕಾ, ಗಂಗಾ, ಎಲಿಜಬೆತ್ ಎಲ್ಲರಿಗೂ ಒಂದು ಆರ್ಕ್ ಇದೆ. ಆ ಆರ್ಕ್ನ ಗೀತು ಮೋಹನ್ ದಾಸ್ ಮತ್ತು ಯಶ್ ಅವರು ಜಸ್ಟ್ ನೇಮ್ಸ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಆ ನೇಮ್ಸ್ ಬಗ್ಗೆನೂ ಕಂಪ್ಲೀಟಾಗಿ ಡಿಕೋಡ್ ಮಾಡಿದ್ದೀನಿ, ಅದನ್ನು ಮೇಲ್ಗಡೆ ಬರೋ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿ ಗೊತ್ತಾಗತ್ತೆ. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಇದ್ರ ಬಗ್ಗೆ ನಾನು ಹೇಳೋದೇ ಬೇಡ. ಡೈರೆಕ್ಷನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಗೀತು ಮೋಹನ್ ದಾಸ್ ಬಗ್ಗೆ ಡೌಟೇ ಬೇಡ. ಕೋರ್ ಇಮೋಷನ್ ನನಗೆ ಇದರಲ್ಲೇ ಒಂದು ಸ್ವಲ್ಪ ಡೌಟ್ ಹೊಡಿತಾ ಇರೋದು, ಯಾಕೆ ಅಂತ ಹೇಳಿದರೆ ಎಲ್ಲದೂ ಓಕೆ, ಆದರೆ ಸಿನಿಮಾ ಸ್ಟಾರ್ಟ್ ಆಗಿ 20 ರಿಂದ 30 ನಿಮಿಷಕ್ಕೆ ಆಡಿಯನ್ಸು ಆ ರಾಯಾಗೆ ಕನೆಕ್ಟ್ ಆಗಲೇಬೇಕು. ಆಗಲೇಬೇಕು ಅನ್ನೋದಕ್ಕೆ ಒಂದಷ್ಟು ನಮಗೆ ಎಲಿಮೆಂಟ್ಸು ನಮಗೆ ಟ್ರೈಲರಲ್ಲಿ ನನಗೆ ಕಾಣಿಸ್ತಾ ಇದೆ. ಯಾಕೆಂತೇಳಿ ನೀವು KGF ಟ್ರೈಲರ್ ತಗೊಳ್ಳಿ, ಚಾಪ್ಟರ್ 2ಲಿ ಅಮ್ಮ ನಾನು ಹಿಂಗೆ ಸಮುದ್ರದೊಳಗಿರೋ ಎಲ್ಲ ಚಿನ್ನೆಲ್ಲ ತಂದ್ಕೊಡ್ತೀನಿ ಅಂತ ಹೇಳೋದು ಅಮ್ಮ ಮಗನ ಇಮೋಷನ್ನಿಂದ. ಅದೇ ಥರನೇ ಇಲ್ಲಿ ಅಪ್ಪ ಮಗನ ಇಮೋಷನಿಂದ ಸ್ಟಾರ್ಟ್ ಆಗತ್ತೆ. ಬಟ್ ಆ ಇಮೋಷನ್ನು ಆಡಿಯನ್ಸಿಗೆ ಎಷ್ಟು ಲೆವೆಲಿಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾ ನಿಂತಿರೋದು. ಅದು ಕನೆಕ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ಈ A-rated ಫಿಲಮ್ ಆದ್ರೂ ಇಂಡಿಯಾದಲ್ಲೇ 1000+ crore ಇದು ಕಲೆಕ್ಷನ್ ಮಾಡುತ್ತೆ, ಬರ್ದಿಟ್ಕೊಳ್ಳಿ. ಆ ಕನೆಕ್ಷನ್ ಆಗೋದ್ರಲ್ಲಿ ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದ್ಕೊಳ್ಳಿ, ಸಲಾರ್ ಥರ ಒಂದು ಸ್ವಲ್ಪ ಡ್ರಾಬ್ಯಾಕ್ ಆಗ್ಬೋದು. ಬಟ್ ಯಶ್ ಅವ್ರದ್ದು ಟಾರ್ಗೆಟು ಓವರ್ಸೀಸ್ ಇದೆ, ಅದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ. ಸೊ ನೋಡೋಣ ಏನಾಗತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.